ಈ ಸ್ಕೂಲ್ ಒಳಗಿನ ಪ್ರಾಜೆಕ್ಟ್ ವರ್ಕ್ ಮುಗಿಸ್ಬೇಕಾದ್ರೆ ಸಾಕಾಗ್ತೈತೆ ನೋಡ್ರಿ. ನಾವು ಕಲಿಬೇಕಾದ್ರೆ ಇಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಮಾಡಿರಲಿಲ್ಲ, ಬಟ್ ಇವಾಗ ನಮ್ಮ ಮಕ್ಕಳಿಗೆ ಮಾಡಬೇಕಾಗೈತಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಾರ್ನಿಂಗ್ದಿಂದ ನಾವು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನೋಡ್ರಿ, ನಾನು ನನ್ನ ಮಗಳು ಕೂಡಿ ಪ್ರಾಜೆಕ್ಟ್ ವರ್ಕ್ ಮಾಡ್ಬೇಕಂತ ಹೇಳಿ ಇವಾಗ ಕುಂತೇವಿ. ಸ್ಕೂಲ್ ಒಳಗೆ ನನ್ನ ಮಗಳಿಗೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ. ಆ ಪ್ರಾಜೆಕ್ಟ್ ವರ್ಕ್ ನಾವು ಕಂಪ್ಲೀಟ್ ಮಾಡಬೇಕಾಗಿತ್ತು ನೋಡ್ರಿ. ಪೇರೆಂಟ್ಸ್ ಅದನ್ನು ಕಂಪ್ಲೀಟ್ ಮಾಡೋ ತಕ್ಕ ಮಕ್ಕಳಂತೂ ಬಿಡಂಗೆ ಇಲ್ಲ. ಸೊ ಹಾಗಾಗಿ ನಾವಂತೂ ಈಗ ಮಾಡಕ್ಕಂತ ಹೇಳ್ಕೊತೇನೆ. ಇಲ್ಲಿ ನೋಡ್ಬೋದು, ಎಲ್ಲ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡೇನಿ. ಕೆಲವೊಂದು 5 ಸ್ಟಿಕ್ಕರ್ಸ್ ಅದಾವೆ, ಅವನ್ನೆಲ್ಲ ಅಂಟಿಸಿ ಅದ್ರ ಬಗ್ಗೆ ಬರೆದು ಪ್ರಾಜೆಕ್ಟ್ ವರ್ಕನ್ನು ಮಾಡಬೇಕು. ಸೊ ಹಾಗಾಗಿ ಮಾಡಕತ್ತೇನಿ. ಫೈನಲಿ ನಮ್ಮ ಪ್ರಾಜೆಕ್ಟ್ ವರ್ಕ್ ಕಂಪ್ಲೀಟ್ ಆಯ್ತು ನೋಡ್ರಿ. ಈ ರೀತಿ ಪ್ರಾಜೆಕ್ಟ್ ವರ್ಕ್ ಆಗೈತಿ. ಯಾವ ರೀತಿ ಆಗೈತಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ನಿಮ್ಮ ಮನ್ಯಾಗೂ ನಿಮ್ಮ ಮಕ್ಕಳು ಈ ರೀತಿನ ಅಂದ್ರೆ ನೀವೇ ಮಾಡಿಕೊಡ್ರಿ ಅಂಥೇಳಿ ಕಾಡಿಸ್ತಾರೋ ಇಲ್ಲೋ ಅಂಥೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನಾನಂತೂ ಪ್ರಾಜೆಕ್ಟ್ ವರ್ಕ್ ಪೂರ್ತಿ ಕಂಪ್ಲೀಟ್ ಮಾಡಿ ಮಲ್ಕೋಬೇಕಾದ್ರೆ ರಾತ್ರಿ 11 ಗಂಟೆ ಆಯ್ತು ನೋಡ್ರಿ. ಫ್ರೂಟ್ಸ್ ನೇಮ ಮತ್ತು ಆ್ಯನಿಮಲ್ಸ್ ನೇಮ, ವೆಜಿಟೇಬಲ್ಸ್ ನೇಮ, ಈ ರೀತಿ ನನ್ನ ಮಗಳಿಗೆ ಸ್ಕೂಲ್ ಒಳಗೆ ಪ್ರಾಜೆಕ್ಟ್ ವರ್ಕನ್ನು ಕೊಟ್ಟಿದ್ರಿ. ಮತ್ತು ಪಾರ್ಟ್ಸ್ ಆಫ್ ದ ಬಾಡಿ ಈ ರೀತಿ ಎಲ್ಲ 5 ಸ್ಟಿಕ್ಕರ್ಸ್ ಎಲ್ಲ ಕೊಟ್ಟಿದ್ರಿ. ನಾನಂತೂ ಪೂರ್ತಿ ಕಂಪ್ಲೀಟ್ ಮಾಡಿದ್ರಿ. ಕಂಪ್ಲೀಟ್ ಮಾಡಿ ಇವಾಗ ಸ್ವಲ್ಪ ದೇವ್ರಿಗೆ ಹೋಗ್ಬೇಕಂತ ಹೇಳಿ ದೇವಸ್ಥಾನಕ್ಕೆ ಬಂದೇವಿ. ನೋಡ್ಬೋದು ನೀವು ಇಲ್ಲಿ. ಇವತ್ತು ಅಂಗಾರಕ ಸಂಕಷ್ಟಿ ಆಗಿರೋದ್ರಿಂದ ಗಣಪತಿಗಂತೂ ಫುಲ್ ಅಲಂಕಾರ ಮಾಡಿದ್ರಿ. ನೀವೆಲ್ಲ ಅಂಗಾರಕ ಸಂಕಷ್ಟಿಯನ್ನು ಮಾಡಿದ್ರಿ ಇಲ್ಲೋ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ನೋಡ್ರಿ, ಗಣಪತಿಗೆ ಎಷ್ಟು ಚೆಂದ ಅಲಂಕಾರ ಮಾಡಿದ್ದಾರೆ. ನಾವು ಕೂಡ ಅಂಗಾರಕ ಸಂಕಷ್ಟಿಯನ್ನು ಮಾಡಿದ್ವಿ. ಹಾಗಾಗಿ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ ದೇವ್ರ ದರ್ಶನ ಎಲ್ಲ ತೊಗೊಂಡು ಇವಾಗ ಮನೆ ಕಡೆ ಹೋಗಬೇಕು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ದೇವಸ್ಥಾನ ಒಳಗೆ ಕೂತು ದೇವಿ ದರ್ಶನನೂ ತೊಗೊಂಡು, ದೇವಿಗೂ ಫುಲ್ ಅಲಂಕಾರ ಮಾಡಿದ್ದಾರೆ. ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಎಲ್ಲ ಅಲಂಕಾರ ಮಾಡಿದ್ದಾರೆ ಅಂಥೇಳಿ. ನೀವೆಲ್ಲ ಯಾವ ದೇವಸ್ಥಾನಕ್ಕೆ ಜಾಸ್ತಿ ಹೋಗ್ತೀರಿ ಮತ್ತು ಯಾವ ದೇವರನ್ನು ಜಾಸ್ತಿಯಾಗಿ ನಂಬ್ತೀರಿ ಅಂಥೇಳಿ ಕಮೆಂಟ್ ಮೂಲಕ ನಂಗೆ ತಿಳಿಸ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ, ಹಂಗೆ ಶೇರ್ ಮಾಡಿರಿ. ಮತ್ತು ನಾವೆಲ್ಲ ಈಗ ದೇವಸ್ಥಾನದಾಗೆಲ್ಲ ಕಂಪ್ಲೀಟ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗಿ ಇನ್ನೂ ಅಡುಗೆ ಮಾಡಬೇಕು. ಸೊ ಹಾಗಾಗಿ ಪೂರಿ ಹಿಟ್ಟು ನಾದಿಟ್ಟು ಬಂದಿದ್ದೀನಿ. ಇವಾಗ ಮನೆಗೆ ಬಂದ ಪೂರಿ ಮಾಡೋ ಕಾರ್ಯಕ್ರಮ ಸ್ಟಾರ್ಟ್ ಆಗೈತ್ರಿ. ನೋಡ್ರಿ ಯಾವ ರೀತಿಯಾಗಿ ಪೂರಿ ಅಂತೂ ಫುಲ್ ಉಬ್ಬಿ ಬರಾಕತ್ತಾವ. ಹೋಟೆಲ್ ಸ್ಟೈಲ್ ಒಳಗೆ ಪೂರಿ ಮಾಡಾಕತ್ತೇನಿ. ಫುಲ್ ರೆಸಿಪಿ ಬೇಕಂದ್ರೆ ರೆಸಿಪಿ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ಫುಲ್ ರೆಸಿಪಿಯನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೋಡ್ರಿ ಇಲ್ಲಿ ಪೂರಿ ಈ ರೀತಿ ಕಲರ್ ಒಳಗೂ ಬರಾಕತ್ತಾವ ಅಂಥೇಳಿ. ಸಂಜೆಗೆ ಪೂರಿ ಮತ್ತು ಬಾಜಿ ಎಲ್ಲ ಮಾಡಿ ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಒಂದು ಫ್ಲಿಪ್ಕಾರ್ಟ್ ಒಳಗೆ ಒಂದು ಡ್ರೆಸ್ ಆರ್ಡ್ರ್ ಮಾಡಿದ್ನಿ, ಅದು ಕೂಡ ಇವತ್ತು ಬಂತು. ಡ್ರೆಸ್ ಯಾವ ರೀತಿ ಐತಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಬಾಯ್.